ಸರಿಸುಮಾರು 300 ಚಿತ್ರಗಳಲ್ಲಿ ನಟನೆ. ಹೆಚ್ಚಾಗಿ ಗುರುತಿಸ್ಕೊಂಡಿದ್ದು ಖಳನಾಯಕನಾಗಿ ದ ಖದರ್ ಅಂಡ್ ಖಡಕ್ ರವಿ ಚೇತನ್. ಅಂತಂದರೆ ನಮ್ಮ ಸ್ಯಾಂಡಲ್ವುಡ್ನ ಸ್ಮಾರ್ಟ್ ವಿಲನ್ ಅಂತ ಅಂದರೆ ದಟ್ ಕ್ರೆಡಿಟ್ ಗೋಸ್ ಟು ಯು. ಈ ನನ್ನ 25 ವರ್ಷದ ಜರ್ನಿಯಲ್ಲಿ ನಾನು ಮಾಡದೇ ಇರೋವಂಥ ಪಾತ್ರನೆಲ್ಲ ಮಾಡಿಬಿಟ್ಟು ಎಲ್ಲೋ ಒಂದು ಕಡೆ ಸ್ಯಾಟಿಸ್ಫೈ ಆಗಿಲ್ಲ. ಏನು ಕೊರಕಾಡ್ತಾ ಇದೆ? ಲಕ್ ಇಲ್ಲ. ಎಷ್ಟೋ ಸಿನಿಮಾಗಳಲ್ಲಿ ನಮ್ಮನ್ನು ಕಟ್ ಮಾಡಿದ್ದಾರೆ, ಹೀರೋ ಡಮಿ ಕಾಣ್ತಾನೆ ಅಂತ. ನಾನು ಹೋಗಿದ್ದ ಎಂಟ್ರಿಗಳಲ್ಲಿ ಒಂದು 3-4 ತಲೆಗಳು ಹೀರೋಗಳಾಗ್ಬಿಟ್ರು. ಬಟ್ ನಾನು ಜಾಸ್ತಿ ಮಾಡಿದ್ದು ಸುದೀಪ್ ಅವ್ರ ಜೊತೆ, ದರ್ಶನ್ ಅವ್ರ ಜೊತೆ. ಜಾಸ್ತಿ ನಾನು ದರ್ಶನ್ ಅಪೋಸಿಟಿವ್ ವಿಲನ್ ಆಗಿ ಮಾಡಿದ್ದೀನಿ ಈ ಕಾಟೇರವರೆಗೂ. ಫಸ್ಟ್ ನಾನು ಈ ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರಿ ಆಗಿದ್ದೆ ನೆಗೆಟಿವ್, ಕೋಟಿಗೊಬ್ಬ. ಹೇಗಿತ್ತು ಎಕ್ಸ್ಪೀರಿಯನ್ಸ್? ಫಸ್ಟ್ ಸೀನ್ ನನ್ನ ಅವ್ರ ಜೊತೆ ಇಟ್ಟಿದ್ರು. ಬಂದು ಹೇಳು ಆಟ ಆಡಕ್ಕಿದ್ದ ಹೋಗಿ ಡೈಲಾಕೆಲ್ಲ ಹೇಳ್ಬಿಟ್ಟಿನಿ ಫ್ರೇಮಿಂದ ಆಚದ ಶಾರ್ಟ್ ಓಕೆ ಅಂದ್ಬಿಟ್ರು. ಸರಿಸುಮಾರು 300 ಚಿತ್ರಗಳಲ್ಲಿ ನಟನೆ, 35 ವರ್ಷಗಳ ಸಿನಿ ಪಯಣ. ಆದರೆ ಹೆಚ್ಚಾಗಿ ಗುರುತಿಸ್ಕೊಂಡಿದ್ದು ಖಳನಾಯಕನಾಗಿ ಹಾಗೂ ವಿಭಿನ್ನವಾದಂತಹ ವೈವಿಧ್ಯಮಯ ಪಾತ್ರಗಳಿಗೆ ತನ್ನನ್ನು ತಾನು ಸವಾಲಿಡುವಂಥ ಪಾತ್ರಗಳಿಗೆ ತೊಡಗಿಸ್ಕೊಂಡ್ರು ಸಹಿತ ಎಲ್ಲೋ ಒಂದು ಕಡೆ ಇಂಥ ಒಂದು ಅದ್ಭುತ ನಟನಿಗೆ, ಇಂಥ ಒಬ್ಬ ಖಳನಾಯಕ ನಟನಿಗೆ ಎಲ್ಲೋ ಸಿಗಬೇಕಾದಂಥ ಒಂದು ಪಾತ್ರದ ಒಂದು ಕೊರಗು ಇನ್ನೂ ಕಾಡ್ತಾ ಇದೆಯಾ ಅನ್ನೋದು ಪ್ರಶ್ನೆ ನಿಮಗೆ ಮತ್ತು ನಮಗೆ ಇಬ್ರಿಗೂ ಕೂಡ ಕಾಡ್ತಾ ಇದೆ. ಇದೆಲ್ಲದಕ್ಕೂ ಉತ್ತರ ನೀಡಬೇಕು ಅಂತಲೇ ನಮ್ಮ ಜೊತೆಗೆ ದ ಖದರ್ ಅಂಡ್ ಖಡಕ್ ಡೈಲಾಗಿಂದ, ಮಾಸ್ ಲುಕ್ಕಿಂದ ಚಿರಪರಿಚಿತರಾಗಿರುವಂತಹ ರವಿ ಚೇತನ್ ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ಹಾಯ್, ವೆಲ್ಕಮ್ ಟು ದ ಶೋ. ನಮಸ್ಕಾರ. ನಮಸ್ಕಾರ. ವಿಲನ್, ಸ್ಮಾರ್ಟ್ ವಿಲನ್. ನಮ್ಮ ಇಂಡಸ್ಟ್ರಿ ಮಾತಾಡಬೇಕು ಅಂತಂದರೆ ನಮ್ಮ ಸ್ಯಾಂಡಲ್ವುಡ್ನ ಸ್ಮಾರ್ಟ್ ವಿಲನ್ ಅಂತ ಅಂದರೆ ದಟ್ ಕ್ರೆಡಿಟ್ ಗೋಸ್ ಟು ಯು. ಈ ಒಂದು ಕ್ರೆಡಿಟ್ ಕೊಟ್ಟಿದ್ದಾರೆ. ಆದರೂ ಸ್ಮಾರ್ಟ್ ವಿಲನ್ಗೆ ಎಲ್ಲೋ ಒಂದು ಕಡೆ ಪಾತ್ರಗಳ ಸಂಖ್ಯೆ, ಸಿನಿಮಾದ ಒಂದು ಸಂಖ್ಯೆ ಜಾಸ್ತಿ ಆದ್ರೂ ನೀವು ಸಿಗಬೇಕಾಗಿರುವಂಥ ಒಂದು ಪಾತ್ರ ಸಿಕ್ಕಿಲ್ಲ ಅನ್ನೋ ಒಂದು ಕೊರಗು ನಿಮ್ಮನ್ನು ಕಾಡ್ತಾ ಇದೆಯಾ ಅನ್ನೋ ಒಂದು ಪ್ರಶ್ನೆ ಕೇಳಲೇಬೇಕು ರವಿಚಿತ್. ಎಲ್ಲ ಥರ ಪಾತ್ರ ಮಾಡಿದ್ದೀನಿ. ಹೀರೋಯಿಂದ ಹಿಡಿದು, ವಿಲನಿಂದ ಹಿಡಿದು, ಮಂಗಳಮುಖಿಯಿಂದ ಹಿಡಿದು, ಫಾದರ್ ಕ್ಯಾರೆಕ್ಟ್ರು, ಬಸವಣ್ಣ ಪಾತ್ರ, ಕಾಟೇರಲ್ಲಿ ಮಾರ ಅನ್ನೋದೊಂದು ಪಾತ್ರ, ಕುರುಕ್ಷೇತ್ರದಲ್ಲಿ ದುಶಾಸನ, ಆಲ್ಮೋಸ್ಟ್ ನನ್ಗೆ ಗೊತ್ತಿರೋಂಗೆ ಡಾಕ್ಟರ್ ಕ್ಯಾರೆಕ್ಟರ್ ಆಗ್ಬೋದು, ಆಲ್ಮೋಸ್ಟ್ ಎಲ್ಲ ಥರ ಪಾತ್ರ ಮಾಡಿಬಿಟ್ಟಿದ್ದೀನಿ. ಅದು ಜಾಸ್ತಿ ಮಾಡೋದು ಪೊಲೀಸ್ ಕ್ಯಾರೆಕ್ಟರ್ಸೇ ಜಾಸ್ತಿ ಮಾಡಿದ್ದೀನಿ. ಈ ನನ್ನ 25 ವರ್ಷದ ಜರ್ನಿಯಲ್ಲಿ ನಾನು ಮಾಡದೇ ಇರೋವಂಥ ಪಾತ್ರನೆಲ್ಲ ಮಾಡಿಬಿಟ್ಟಿದ್ದೀನಿ. ಬಟ್ ಎಲ್ಲೋ ಒಂದು ಕಡೆ ಸ್ಯಾಟಿಸ್ಫೈ ಆಗಿಲ್ಲ. ವೈ? ಏನು ಕೊರಕಾಡ್ತಾ ಇದೆ ನಿಮ್ಮಲ್ಲಿ? ಲಕ್ ಇಲ್ಲ. ಒಬ್ಬ ಆರ್ಟಿಸ್ಟ್ಗೆ 80% ಗೋಸ್ ಆನ್ ಲಕ್. ಓಕೆ. 10% ಟ್ಯಾಲೆಂಟ್, 10% ಲುಕ್. ಸೊ ನಿಮ್ಮ ಪ್ರಕಾರ 10% ಅಷ್ಟೇ. ಎಲ್ಲರೂ ಅದ್ಭುತ ಕಲಾವಿದರೆ. ಎಲ್ಲರೂ ಸೀರಿಯಲಿಂದ ತಗೊಳ್ಳಿ, ಸಿನಿಮಾಯಿಂದ ತಗೊಳ್ಳಿ, ಎಲ್ಲರೂ ಚೆನ್ನಾಗಿ ಮಾಡ್ತಿರ್ತಾರೆ. ಬಟ್ ಎಲ್ಲರೂ ಟಾಪ್ ಸ್ಟಾರ್ ಆಗೋಕ್ಕಾಗಲ್ಲ. ಹೌದು. ಸಿನಿಮಾ ಮತ್ತು ರಾಜಕೀಯ ಕೈ ಬೀಸಿ ಎಲ್ಲರನ್ನೂ ಕರೆಯುತ್ತೆ. ಸೆಲೆಕ್ಟ್ ಮಾಡ್ಕೊಳ್ಳೋದು ಕೆಲವ್ರನ್ನ ಮಾತ್ರ. ಅದೇ ನಾನು ಬೇರೆ ಫೀಲ್ಡ್ಕಿನ್ನ ಸಿನಿಮಾ ಮತ್ತು ಏನು ರಾಜಕೀಯ ಹೇಳ್ತಾ ಇದ್ದೀನಿ. ಯಾಕೆ ಅಂದರೆ ಈ ಎರಡು ಇದೆಯಲ್ಲ, ಇದು ಒಂದು ಸೆಲೆಬ್ರಿಟಿ ಸಿನಿಮಾ, ಇನ್ನೊಂದು ಏನು ಹೇಳ್ತಾರಲ್ಲ ರಾಜಕಾರಣಿಗಳು ಅಂತಂದರೆ ಲೀಡರ್ಶಿಪ್ ಕ್ವಾಲಿಟೀಸ್ ಆಗ್ಬೋದು, ಮತ್ತೊಂದು. ಸೊ ಅವ್ರಿಗೂ ಅದೇ ಅನ್ವಯಿಸುತ್ತೆ, ನಮಗೂ ಅದೇ ಅನ್ವಯಿಸುತ್ತೆ. ಸೊ ಅದು ಎಲ್ಲೋ ನಮಗೆ ಕೊರತೆ ಇದೆ ಅಂತ ನನಗನ್ನಿಸ್ತು. ಯಾಕಂದರೆ ಲುಕ್ಕಲ್ಲಿ, ಫಿಟ್ನೆಸ್ಸಲ್ಲಿ, ಹೈಟು, ಪರ್ಸ್ನಾಲಿಟಿ, ನೀವು ಹೇಳ್ದಂಗೆ ಎಲ್ಲನೂ ಇದೆ. ಏನಿಲ್ಲ, ಲಕ್ಕಿಲ್ಲ. ಎಷ್ಟೋ ಸಿನಿಮಾಗಳಲ್ಲಿ ನಮ್ಮನ್ನು ಕಟ್ ಮಾಡಿದ್ದಾರೆ, ಹೀರೋ ಡಮಿ ಕಾಣ್ತಾನೆ ಅಂತ. ಸೊ ಇವೆಲ್ಲ ನಾವು ನೋಡ್ಕೊಂಡು ಬಂದಿದ್ವಿ. ನೀವು ಸ್ಮಾರ್ಟ್ ಇದ್ದೀರಾ, ಹೀರೋ ಡಮಿ ಕಾಣಿಸ್ತಾರೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಸುಮಾರು ಕಟ್ ಮಾಡಿದ್ದಾರೆ. ಓಕೆ. ಸೊ ಅದಕ್ಕೆ ನಾನು ಹೇಳೋದು, ಸರಿ
ಯಾಕಂದ್ರೆ ನಮಗೆ ಸಿನಿಮಾ ಬ್ಯಾಕ್ಗ್ರೌಂಡು ನಮ್ಮ ಫ್ಯಾಮ್ಲಿಯಲ್ಲಿ ಯಾರೂ ಇಲ್ಲ, ಪುಷ್ ಮಾಡೋರು ಯಾರೂ ಇಲ್ಲ. ನಮ್ಮ ಕಾಲ ಮೇಲೆ ನಾವು ನಿಂತು ಬಂದಿರೋದು ಒಂದು. ಕೆಲವರು ನಮ್ಮ ಹಿಂದೆ ಫ್ಯಾಮ್ಲಿ ಬ್ಯಾಕ್ಗ್ರೌಂಡ್ ಇಲ್ಲದೇ ಈಗ ಎಷ್ಟಾಗ್ಬೋದು ಮತ್ತೊಂದು ಎಲ್ಲ ಕೆಲವರು ಬಂದಿದ್ದಾರೆ, ನಾನು ಇಲ್ಲ ಅಂತ ಹೇಳಲ್ಲ, ಅವ್ರಿಗೆ ಲಕ್ ಇತ್ತು. ಓಕೆ. ಸೊ ನಮಗೆ ಲಕ್ ಇರಲಿಲ್ಲ ಅದು. ಸೊ ಹಿಂಗಾಗಿ ನಾವು ಸ್ವಲ್ಪ ಹಿಂದೆ ಉಳಿದ್ವಿ ಅಂತ ನನಗನ್ಸುತ್ತೆ. ಆಮೇಲೆ ಸಿನಿಮಾದಲ್ಲಿ ತುಳಿಯೋರು ಭಾಳ ಜನ ಇರ್ತಾರೆ, ಓಕೆ, ಕೈ ಹಿಡಿದು ಎತ್ತೋರು ಭಾಳ ಜನ ಇರ್ತಾರೆ. ಸೊ ಈ ಒಂದು 25 ಇಯರ್ಸ್ ಇವೆಲ್ಲ ನೋಡ್ಬಿಟ್ಟಿದ್ವಿ, ಏಳು ಬೀಳುಗಳನ್ನು, ಯಾರು ಹೆಂಗೆ ಏನು. ಸಿನಿಮಾದಲ್ಲಿ ಯಾರು ಫ್ರೆಂಡ್ಸ್ ಅಲ್ಲ, ಯಾರು ಎನಿಮೀಸ್ ಅಲ್ಲ. ರಾಜಕೀಯದಲ್ಲಿ ಅಂತ ಮಾತ್ರ ಹೇಳ್ತಾ ಇದ್ವಿ, ಈಗ ಸಿನಿಮಾದಲ್ಲಿ ನಿಮ್ಗೆ ಯಾರು ಸ್ನೇಹಿತರಲ್ಲ, ಯಾರು ಶತ್ರುಗಳಲ್ಲ, ಎಲ್ಲ ಅವಕಾಶವಾದಿಗಳಷ್ಟೇ. ಹೆಸರ ವಿಚಿತ್ರ ಕೇಳಲೇಬೇಕು ಅಂದರೆ, ಒಬ್ಬ ನಾಯಕ ನಟನಿಗೆ ಸವಾಲೊಡ್ಡುವಂತಹ ಸ್ಮಾರ್ಟ್ನೆಸ್ ನಿಮ್ಮಲ್ಲಿ ಇರಬೇಕಾದ್ರೆ ಯಾವ ಸನ್ನಿವೇಶದಲ್ಲಿ, ಯಾವ ಸಂದರ್ಭದಲ್ಲಿ ಅದು ನಿಮಗೆ ತೊಡಕು ಅಂತ ಅನಿಸಿದ್ವಿ? ಒಂದು ಪರ್ಟಿಕ್ಯುಲರ್ ಎಕ್ಸಾಂಪಲ್ ಕೊಡೋದಾದರೆ. ನನಗೂ ಈ ಪ್ರಶ್ನೆ ಕಾಡ್ತಾ ಇದೆ. ಓಕೆ. ಅಲ್ಲ, ಹೈಟ್ ಇದೆ, ಪರ್ಸ್ನಾಲಿಟಿ ಇದೆ, ಲುಕ್ ಇದೆ, ಎಲ್ಲ ಇದೆ, ಯಾಕೆ ಆಗ್ತಾ ಇಲ್ಲ? ನನ್ನ ಅಪೋಸಿಟ್ ಅವ್ನು ಹೀರೋ ಮಾಡ್ತಾರೆ. ಅವ್ನು ಟು ಬಿ ಫ್ರ್ಯಾಂಕ್, ನಾನು ಮೇಕಪ್ ಹಾಕಿ ನಿಂತು ಅವನೇನು ಕಾಣಿಸಲ್ಲ. ನಾನು 3-4 ಜನ ಹೆಸರು ಹೇಳೋಕ್ಕೆ ಇಷ್ಟಪಡ್ತೀನಿ, ಬಟ್ ಆದ್ರೂ ಬೇಡ ಅಂತ ಅನ್ನಿಸ್ತಾ ಇದೆ. ಅವರೆಲ್ಲ ಹೀರೋಗಳಾದ ತಕ್ಷಣ ನಾನು ಬಂದುಬಿಟ್ಟೆ ವಾಪಸ್. ನಾನು ಹೀರೋ ಬೇಡ, ನಾನು ವಿಲನೇ ಸಾಕು ಅಂತ. ನಾನು ಹೋಗಿದ್ದ ಎಂಟ್ರಿಗಳಲ್ಲಿ ಒಂದು 3-4 ತಲೆಗಳು ಹೀರೋಗಳಾಗ್ಬಿಟ್ರು ನಿಮ್ಮ ಟೈಮಲ್ಲಿ. ನನ್ನ ಟೈಮಲ್ಲಿ ಬಂದವರು. ನನ್ನ ಮುಂದೆ ಏನೂ ಇಲ್ಲ ಅವರು, ಟು ಬಿ ಫ್ರ್ಯಾಂಕ್. ಲುಕ್ಕು ಈಕ್ ಎವ್ರಿಥಿಂಗ್ ಲಕ್ ಇದೆ ಅವ್ರ ಹತ್ರ. ಓಕೆ. ನಮಗೆ ಲಕ್ಕಿಲ್ಲ. ಸೊ ಅದರಿಂದ ನಾವು ಹಿಂದೆ ಸರ್ದೀವಿ ಹೊರತು ಇನ್ನೇನು. ಈಗಲೂ ನಾವು ಅವ್ರಿಗಿನ್ನ ಜೋರಾಗಿದ್ದೀವಿ ನಾವು. ಈಗಲೂ ಅವ್ರ ಜೊತೆ ನಾವು ಒಂದು ಸಿನಿಮಾನು ಮಾಡಿಲ್ಲ. ಈಗಲೂ 3-4 ಜನ ಏನಿದ್ದಾರೆ ಅವ್ರ ಜೊತೆ ನಾನು ಸಿನಿಮಾ ಮಾಡಿಲ್ಲ. ಅದು ಬಿಟ್ಟು ಮಿಕ್ದವ್ರು ಎಲ್ಲ ಹತ್ರ ಮಾಡಿದ್ದೀನಿ. ದರ್ಶನ್ ಹತ್ರ ಹೈಯೆಸ್ಟ್ ಮಾಡಿದ್ದೀನಿ, ಸುದೀಪ್ ಅವ್ರ ಹತ್ರ ಮಾಡಿದ್ದೀನಿ, ಶಿವಣ್ಣ ಹತ್ರ ಮಾಡಿದ್ದೀನಿ, ರವಿಚಂದ್ರ ಸರ್ ಹತ್ರ ಮಾಡಿದ್ದೀನಿ, ಆಲ್ಮೋಸ್ಟ್ ಮಾಡಿದ್ದೀನಿ. ನಾನು 2-3 ಜನ ಹತ್ರ ಸಿನಿಮಾ ಮಾಡಿಲ್ಲ. ಅದು ಬಿಟ್ಟರೆ ಮಿಕ್ಕಿದೆ ಆಲ್ಮೋಸ್ಟ್ ಟಾಪ್ ಡೈರೆಕ್ಟರ್ಸ್ ಕೆಲಸ ಮಾಡಿದ್ದೀನಿ. 3 ನಾಯಕರ ಜೊತೆ ನಿಮಗೆ ಆಫರ್ ಬಂದಿತ್ತಾ? ನೀವು ಆಗ ತಿರಸ್ಕರಿಸಿ? ಒಂದು ಬಂದಿತ್ತು, ನನ್ನೇ ಕಟ್ ಮಾಡಿದ್ರು. ಅವರೇ ಫೋನ್ ಮಾಡಿದ್ರು, ಓಕೆ, ಅವರೇ ಕಟ್ ಮಾಡಿದ್ರು. ಚೇತನ್ ನಿಂಗೆ ಗೊತ್ತಲ್ಲ ಅಂತ. ನನಗೆ ಗೊತ್ತು ಸರ್ ಅಂದೆ, ಇಷ್ಟೇ. ಆ್ಯಂಡ್ ಈಸ್ ವೆರಿ ಕ್ಲೋಸ್ ಟು ಮೀ, ಆ ಡೈರೆಕ್ಟರ್ ಆಲ್ಸೋ ಆ್ಯಂಡ್ ಈಸ್ ಆ್ಯಕ್ಟರ್ ಆಲ್ಸೋ. ಹೆಸರು ಬೇಡ, ಬಟ್ ಅವರೇ ಹೋಗಿ ಫೋನ್ ಮಾಡಿದ್ರು ಇನ್ಸ್ಪೆಕ್ಟರ್ ಕ್ಯಾರೆಕ್ಟ್ರಿಗೆ. ಆಮೇಲೆ ಎಲ್ಲ ಮಾತಾಡಿದ್ರೆ ಎಕ್ಸ್ಪ್ಲೈನ್ ಮಾಡಿದ್ರು, ಕತೆ ಹೇಳಿದ್ರು. ಆಯಿತು, ಒಂದು ಅಡ್ವಾನ್ಸ್ ಕಳಿಸ್ತೀನಿ ಮ್ಯಾನೇಜರ್ ಹತ್ರ ಅಂತಂದರು. 1 ವಾರ ಆದರೂ ಬರಲಿಲ್ಲ. ನಾನು ವಾಪಸ್ ಫೋನ್ ಮಾಡಿ, ಏನು ಸರ್ ಅಂತಂದೆ. ಚೇತನ್ ನೋ ಅದು ಏನಾಯಿತು ಅಂತ. ಸರ್ ಬಿಡಿ, ಇದೇನಾಗಿ ನಾವು ಹೊಸ್ತಲ್ಲ ಬಿಡಿ ಸರ್ ಅಂತ ಒಂದೇ ಮಾತು. ನಿಮ್ಮ ಮನಸ್ಥಿತಿ ಗೊತ್ತಾಗ್ಬಿಡುತ್ತೆ ನನಗೆ, ಗೊತ್ತಾಗ್ಬಿಡುತ್ತೆ ನನಗೆ. ಓಕೆ, ಯಾವ್ದು ಬರುತ್ತೆ ಯಾವ್ದು ಬರಲ್ಲ, ಯಾರು ಹೀರೋ ಫಸ್ಟ್ ಮಾಡ್ತೀನಿ, ಇದು ಬರಲ್ಲ ಬಿಡು ಅಂತೀನಿ, ಗೊತ್ತಾಗ್ಬಿಡುತ್ತೆ ನನಗೆ. ಓಕೆ. ಸೊ ಬಟ್ ನಾನು ಜಾಸ್ತಿ ಮಾಡಿದ್ದು ಸುದೀಪ್ ಅವ್ರ ಜೊತೆ, ದರ್ಶನ್ ಅವ್ರ ಜೊತೆ. ಯಾಕಂದರೆ ಅದರಲ್ಲಿ ಒಂದು ಬಾಂಡಿಂಗ್ ಚೆನ್ನಾಗಿತ್ತು ನಮ್ಮದು. ಓಕೆ. ಪಾತ್ರಗಳು ಹಂಗೆ ಇತ್ತು, ಅಪೋಸಿಟ್ಟು. ಜಾಸ್ತಿ ನಾನು ದರ್ಶನ್ ಅಪೋಸಿಟೇ ವಿಲನ್ ಆಗಿ ಮಾಡಿದ್ದೀನಿ ಈ ಕಾಟೇರವರೆಗೂ. ಒಂದು ಲಿಸ್ಟ್ ಮಾಡ್ತಾ ಹೋಗೋಣ. ಯಾಕಂದರೆ ದರ್ಶನ್ ಜೊತೆ ನೀವು ಕಾಣಿಸ್ಕೊಂಡಿದ್ದು ಅವರ ಒಂದು ಪರ್ಸನಾಲಿಟಿಗೆ ಒಂದು ಸರಿಸಮಾಂತರವಾಗಿ ನೀವು ಒಂದು ವಿಲನ ಕಾಣಿಸ್ಕೊಂಡಿದ್ದೀರಾ. ಅಂದರೆ ಆ ಸಿನಿಮಾಗಳ ಪಟ್ಟಿ ನೀವು ಫಸ್ಟ್ ಶುರು ಮಾಡಿದ್ದೆ ಕಲಾಸಿ ಪಾಳ್ಯದಿಂದನ ಅವ್ರ ಜೊತೆಗೆ? ಅವ್ರ ಜೊತೆ ನಾನು ಫಸ್ಟ್ ಶುರು ಮಾಡೋದು ಕಿಟ್ಟಿ, ಧ್ರುವ, ಮಂಡ್ಯ, ಓಕೆ, ಆಮೇಲೆ ಪ್ರಿನ್ಸ್, ಹೇಳ್ತಾ ಹೋದ್ರೆ ಹಿಂಗೆ ಇದಾವೆ ಎಷ್ಟು ಜಾಸ್ತಿ. ಹೈಯೆಸ್ಟ್ ನಾನು ಸಿನಿಮಾ ಮಾಡೋದು ದರ್ಶನ್ ಅವ್ರ ಜೊತೆ. ಬಾಂಡಿಂಗ್ ಚೆನ್ನಾಗಿತ್ತು. ಅವ್ರು ಯಾವುದಕ್ಕೂ ನಾನು ತಲೆ ಕೆಡ್ಸ್ಕೊಂತಿಲ್ಲ, ಫ್ರೆಂಡ್ಲಿ ಆಗಿದ್ವಿ. ನೀನು ಕ್ಯಾರೆಕ್ಟರ್ ಚೆನ್ನಾಗಿದೆ, ಅದನ್ನು ಅಫ್ಕೋರ್ಸ್ ಹಿ ವಾಸ್ ಅ ಹೀರೋ, ನಾವು ಜಾಸ್ತಿ ವಿಲನೇ ಮಾಡ್ತಾಯಿದ್ವಿ. ಸೊ ಬಾಂಡಿಂಗ್ ಚೆನ್ನಾಗಿತ್ತು. ಹಿಂಗೆ ಮತ್ತೆ ಡೈರೆಕ್ಟರ್ಸ್ಗಳು ಕಾಸ್ಟಿಂಗಲ್ಲಿ ನಮ್ಮನ್ನ ಹಾಕ್ತಾಯಿದ್ರು. ಓಂ ಪ್ರಕಾಶ್ ಅವರೇ ನಮ್ಮನ್ನು ಜಾಸ್ತಿ ಹಾಕ್ತಾಯಿದ್ರು. ನಾನು ವಿಲನ್ ಮಾಡಿದ್ದೆ ಓಂ ಪ್ರಕಾಶ್ ಅವರು. ಅವಾಗಲೂ ನೀನು ಹೀರೋ ಆಗಬೇಡ, ನೀನು ವಿಲನೇ ಆಗು, ವಿ ನೀಡ್ ಸ್ಮಾರ್ಟ್ ವಿಲನ್ ಫಾರ್ ದ ಇಂಡಸ್ಟ್ರಿ. ಆವಾಗ ಶಶಿಕುಮಾರ್ ಎಲ್ಲ ಇದ್ದರು, ಆ ಥರ ನೀನು ಬರಬೇಕು ಅಂತ ಅವ್ರು ಹೇಳೋರು. ಸೊ ನನಗೂ ಪಾತ್ರಗಳು ಹಂಗೆ ಬರೋಕ್ಕೆ ಶುರು ಆಯಿತು. ಯಾವ ಒಂದು ಸತ್ಯಾನಂದ ಅಂತ ಒಂದು ನೆಗೆಟಿವ್ ಕ್ಯಾರೆಕ್ಟರ್ ಮಾಡಿದೆ, ಸಿರಿಯು ಅಂತ ಒಂದು ನೆಗೆಟಿವ್ ಕ್ಯಾರೆಕ್ಟರ್ ಮಾಡಿದೆ. ಅದೇನಾಯಿತು, ನೆಗೆಟಿವ್ ಕ್ಯಾರೆಕ್ಟರ್ ಬರೋಕ್ಕೆ ಶುರು ಆಯಿತು. ಸರಿ ಅಂದ್ಕೊಂಡೆ ಇದೇ ಬರ್ತಾ ಶುರು ಆಗಿದ್ದು ಈ ನೆಗೆಟಿವ್ ರೋಲ್ಸ್ ಆಗಿದ್ರೆ ಫಸ್ಟ್ ಸಿರಿವಂತದಿಂದನೇನಾ? ಫಸ್ಟ್ ನಾನು ಈ ಸಿನಿಮಾ ಇಂಡಸ್ಟ್ರಿಗೆ ಎಂಟ್ರಿ ಆಗಿದ್ದೆ ನೆಗೆಟಿವ್, ಕೋಟಿಗೊಬ್ಬ, ವಿಷ್ಣು ಸರ್ ಜೊತೆ. ದ ಫಸ್ಟ್ ಮೂವಿ, ಫಸ್ಟ್ ಸಿನಿಮಾ ಅವ್ರ ಜೊತೆ ನಾನು ಮಾಡಿದ್ದು ಕೋಟಿಗೊಬ್ಬ. ಅಂದರೆ ನಿಮ್ಮ ಈ 35 ವರ್ಷದ ಸಿನಿ ಜರ್ನಿಲಿ 25 ಎಸ್. ಸೊ ಆ 25 ಇಯರ್ಸ್ ಆಫ್ ಸಿನಿ ಜರ್ನಿಲಿ ನೀವು ಫಸ್ಟ್ ಶುರು ಮಾಡಿದ್ದು ಸೀರಿಯಲಿಂದ ಫಸ್ಟ್ ಬಂದಿದ್ದು ಇಂಡಸ್ಟ್ರಿಗೆ ಸೀರಿಯಲ್.
ಸೊ ತದನಂತರ ನೀವು ಡೈರೆಕ್ಟ್ ಎಂಟ್ರಿ ಕೊಟ್ಟಿದ್ದೆ ಕೋಟಿಗೊಬ್ಬ. ಆಫರ್ ಕೊಟ್ಟಿದ್ಯಾರು? ಸುಮಾರು ಸೀರಿಯಲ್ಸ್ ಮಾಡ್ತಾರೆ, ಮನ್ವಂತರ, ತಿಳಿಯೋದನಕ್ಕೆ, ಸುಮಾರು ನೆನಪಿಲ್ಲ ಈಗ ಅಷ್ಟು, ಸುಮಾರು ಸೀರಿಯಲ್ಸ್ ಮನ್ವಂತರ ಮಾಡಿದೆ. ಅಂದ್ರೆ ಎಷ್ಟು ಜನನ ಮನ್ಸಿಗೆ ಮನ್ವಂತರ ಅವಾಗ ನಾನು ಕಾಲೇಜ್ ವಿಲನು, ಅವಾಗ ಕಾಲೇಜ್ ವಿಲನು, ಸುನೀಲ್ ರಾವ್ ಹೀರೋ, ನೆನಪಿರ್ಲಿ ಪ್ರೇಮ್ ಹೀರೋ, ಅವರಿಬ್ಬರಿಗೆ ನಾನು ಟಕ್ಕರ್ ವಿಲನ್. ಐ ಆಮ್ ಟಾಕಿಂಗ್ ಅಬೌಟ್ ಗುರುಪ್ರಸಾದ್ ವಾಸ್ ಅಸೋಸಿಯೇಟ್ ಡೈರೆಕ್ಟರ್ ಅವಾಗ ನಾವೆಲ್ಲ ಎಂಟ್ರಿ ಕೊಟ್ಟಾಗ. ಸೊ ಆ ಟೈಮಿಂದ ಹೌದು ಸಪ್ತಪದಿ ಮಾಡಿದೆ, ಸುನೀಲ್ ಪುರಾಣಿಕ್ ಅವರು ಒಂದು 2-3 ವರ್ಷ ಮಾಡಿದೆ. ಹಿಂಗೆ ಸುಮಾರು ಸೀರಿಯಲ್ಸ್ ನಾವು ಮಾಡ್ಕೊಂಬಂದೆ. ಎಲ್ಲೋ ಒಂದು ಕಡೆ ಚಾನಲ್ ಚೇಂಜ್ ಮಾಡ್ಬೇಕಾದ್ರೆ ನಾಗಣ್ಣ ಸರ್ ನೋಡಿದ್ದಾರೆ ನನ್ನ, ಹುಡುಗ ಕರ್ಸು ನಂಗೆ ಬೇಕು ಅಂತ. ಸೊ ಅವಾಗ ನನಗೆ ಕೋಟಿಗೊಬ್ಬಗೆ ಕಾಸ್ಟ್ ಮಾಡಿದ್ರು, ಅಪೋಸಿಟ್ ವಿಷ್ಣು ಸರ್. ಫಸ್ಟ್ ಸಿನಿಮಾ, ಅಲ್ಲಿಂದ ನನ್ನ ಸಿನಿಮಾ ಜರ್ನಿ ಬೆಳ್ಳಿ ಪರದೆ ಕಾಣಿಸ್ಕೊಳ್ಳೋಕೆ ಶುರು ಆಗಿದೆ, ಅಲ್ಲಿಂದ ಶುರು ಆಯಿತು. ಆಮೇಲೆ ಸೀರಿಯಲ್ಸ್ ಬಿಟ್ಟೆ. ನನಗೆ ಸೀರಿಯಲ್ಸ್ ಬಿಟ್ಟೇನೆ ಒಂದು 20 ವರ್ಷ ಆಯಿತು. ಓಕೆ, ಬಟ್ ಆ ಸೀರಿಯಲಿಂದ ಧಾರಾವಾಹಿಯಿಂದ ನೀವು ಸಿನಿಮಾ ಬೆಳ್ಳಿ ಪರದೆಗೆ ಬಂದಾಗ ಜನ ಗುರ್ತಿಸೋದಕ್ಕೆ ಹೆಚ್ಚು ಶುರು ಮಾಡಿದ್ದು ಯಾವುದರಿಂದ? ಬೆಳ್ಳಿ ಪರದೆಗ ಅಥವಾ ಮೊದಲೇನಾಗಿತ್ತು, ಸಿನಿಮಾ, ಸೀರಿಯಲ್ ಅಷ್ಟು ಇರಲಿಲ್ಲ. ಅಂದರೆ ಓಕೆ, ಬಟ್ ಸಿನಿಮಾ ಗುರುತಿಸ್ತಾರೆ. ಇವತ್ತಿನಷ್ಟು ಈಗೇನಾಗಿದೆ, ಒಂಚೂರು ಚೇಂಜ್ ಆಗಿದೆ, ಟ್ರೆಂಡ್ ಚೇಂಜ್ ಆಗಿದೆ. ಈಗ ಸಿನಿಮಾ ಸೀರಿಯಲ್ಸು ಅಷ್ಟು ಡಿಫ್ರೆನ್ಸ್ ಅನ್ನಿಸ್ತಾ ಇಲ್ಲ. ಯಾಕೆ ಅಂತಂದರೆ ನಾವು ಸೀರಿಯಲ್ಸ್ ಆರ್ ಬಿಕಮ್ ವೆರಿ ಪಾಪ್ಯುಲರ್, ರಿಚ್ನೆಸ್, ಟೇಕಿಂಗ್ಸ್ ಆಗ್ಬೋದು, ಎವ್ರಿಥಿಂಗ್ ಸಿನಿಮಾ ಲೆವೆಲ್ಗೆ ಬಂದುಬಿಟ್ಟಿದೆ ಈಗ. ಸೊ ಹಿಂಗಾಗಿ ಅದಕ್ಕೂ ಇದು ಡಿಫ್ರೆನ್ಸು ನನಗೆ ಅನ್ನಿಸ್ತಾ ಇಲ್ಲ. ಮೊದಲಿನದಕ್ಕೂ ಇದು ಮಾಡೋದು, ಆವಾಗೆಲ್ಲ ಸಿನಿಮಾದಲ್ಲಿ ಒಂದು ಪಾತ್ರ ಸಿಗೋದೇ ಭಾಳ ಕಷ್ಟ ಇತ್ತು. ಆವಾಗ ಏನೋ ಇವನು ಸಿನಿಮಾದವನು, ಇವನು ಸೀರಿಯಲ್ನವರು ಅಂತ ಅದೊಂದು ಬೈಫರ್ಕೇಷನ್ ಮಾಡಿಬಿಟ್ಟಿದ್ರು. ಸೊ ಸೀರಿಯಲ್ನವ್ರಿಗೆ ಅಷ್ಟು ಬೆಲೆ ಇರ್ತಿರ್ಲಿಲ್ಲ. ಸೊ ಆ ಥರ ನಾನು ಸೀರಿಯಲ್ ಬಿಟ್ಟು ಸಿನಿಮಾ ಬಂದ ತಕ್ಷಣ ಸಿನಿಮಾದವನು ಅಂತ ಹಿಂಗೆ ಬಂತು. ಸೊ ಈಗಲೂ ಕೆಲವು ಅಲ್ಲಿ ನಡೀತಾ ಇದ್ದಾವೆ, ಬಟ್ ನನಗನ್ನಿಸ್ತಾ ಇರೋದು ಈಗ ಆಲ್ಮೋಸ್ಟ್ ಎರಡು ಈಕ್ವಲ್ ಇದೆ. ಸೊ ಯಾಕಂದ್ರೆ ಅಲ್ಲೂ ಆ್ಯಕ್ಟ್ ಮಾಡ್ತೀವಿ, ಇಲ್ಲೂ ಆ್ಯಕ್ಟ್ ಮಾಡ್ತೀವಿ. ಇವನು ಸಿನಿಮಾ, ಇವನು ಸೀರಿಯಲ್ ಅಂತ ಹೇಳೋದು ತಪ್ಪಾಗುತ್ತೆ. ಬಟ್ ಆ್ಯಕ್ಟಿಂಗ್ ಇಸ್ ಪ್ರೊಫೆಷನ್. ಸೊ ನನಗೆ ಆಲ್ಮೋಸ್ಟ್ ಈಗ ಎರಡು ಒಂದೇ ಅಂತ ಅನಿಸುತ್ತೆ. ಸೊ ಐ ಆಮ್ ಓಕೆ ವಿತ್ ಎವ್ರಿಥಿಂಗ್ ನಾವು. ಸೊ ಈ ಫಸ್ಟ್ ಸಿನಿಮಾ ಕೋಟಿಗೊಬ್ಬ, ಅದರಲ್ಲೂ ನಮ್ಮ ಲೆಜೆಂಡರಿ ಆ್ಯಕ್ಟರ್ ನಮ್ಮ ವಿಷ್ಣು ಜಿ ಜೊತೆ ಮಾಡಿದಂಥ ಅಲ್ಲ. ಸೊ ಹೇಗಿತ್ತು ಎಕ್ಸ್ಪೀರಿಯನ್ಸ್? ಏನಾದರೂ ಅದನ್ನು ನೆನಪು ಮಾಡ್ಕೊಳ್ಳೋದಾದರೆ ಆ ಕೋಟಿಗೊಬ್ಬ ಚಿತ್ರದ ಒಂದು ತುಣುಕುಗಳು. ನನ್ನ ಫಸ್ಟ್ ಎಕ್ಸ್ಪೀರಿಯನ್ಸ್, ಅವ್ರದ್ದೆಲ್ಲ ಸಿನಿಮಾ ನೋಡ್ಕೊಂಡೇ ಬರ್ತಾಯಿದ್ದೆ. ಬಟ್ ಫಸ್ಟ್ ಸೀನ್ ನನ್ನ ಅವ್ರ ಜೊತೆ ಇಟ್ಟಿದ್ರು, ಅವ್ರ ಕಾಂಬಿನೇಷನ್ ಇಟ್ಬಿಟ್ಟಿದ್ದಾರೆ ಫಸ್ಟ್ ಡೇನೆ. ಅದು ಎಂಥದ್ದು ಅಂತಂದರೆ ನರ್ವಸ್ ಆಗಿದ್ರಾ? ನರ್ವಸ್ಸಾ ಅದು ಹೇಳ್ತೀನಿ, ಅಲ್ಲಿ ಜಸ್ಟ್ ಕಮ್ ಟು ದ್ಯಾಟ್. ಅದು ಹಿಂಗೆ ಸೀನ್ ಏನಂದರೆ ಅವ್ರನ್ನ ಬಂದು ಇವರು ಅವಾಗ ಪ್ರಿಯಾಂಕಾ ಹೀರೋಯಿನ್ನು, ಉಪೇಂದ್ರ ಪ್ರಿಯಾಂಕ. ಸೊ ಅವ್ರು ಹೇಳ್ತಾರೆ ಇವನ ಹತ್ರ ಡೈಮಂಡ್ ಇದೆ ಅಂತ ಹೇಳ್ತಾರೆ. ಸೊ ಅವಾಗಿಂದ ಗಾಡಿಗಳನ್ನು 3-4 ಟಾಟಾ ಸುಮೋಗಳಿಂದ ಬಂದು ಇಳಿದು ಆಟೋ ಎಲ್ಲ ಚೆಕ್ ಮಾಡಿ ಎಲ್ಲ ಮಾಡಿ ಇವನ ಹತ್ರ ಬರ್ದೆ ಅಂದರೆ ವಿಷ್ಣು ಸರ್ ಹತ್ರ ಬಂದೆ, ಎಲ್ಲ ಡೈಮಂಡು ಅದು. ಅವನು ಅಲ್ಲಿ ಡೈಲಾಗ್ ಕೊಡೋದು, ಅವ್ನ ಬಟ್ಟೆ ಎಲ್ಲ ಚೆಕ್ ಮಾಡಿ ಅಂತ ತಳ್ಳಿ ಇದು ಹೋಗೋ ಒಂದು ದೊಡ್ಡ ಶಾಟ್. ಫಸ್ಟ್ ಡೇ ಇಟ್ಬಿಟ್ಟಿದ್ದಾರೆ. ಅದು ಯಾವುದೋ ಯಾವ ದೇವಸ್ಥಾನ ಮುಂದೆ, ಅಲ್ಸೂರು ದೇವಸ್ಥಾನ ಮುಂದೆ. ಸರಿ ನೋಡಿದ್ರೆ ಹಿಂಗೆ ಶಾರ್ಟ್ ಹಿಂಗೆ ಅದು. ನಾನು ಆಯಿತು ಓಕೆ ಅಂತಂದೆ. ಸರಿ ಬಂದುಬಿಟ್ಟ ಅವನು ಹಿಂಗೊಂದು ವಿಷ್ಣು ಸರ್ ಅಂದ್ಕೊಂಡ್ರೆ ನನಗೆ ಆ ಡೈಲಾಗು ಹೇಳಕ್ಕೆ ಬರ್ತಾಯಿಲ್ಲ. ಅಂದರೆ ಡೈಲಾಗ್ ಹೇಳಿದೆ, ಬಟ್ ಬಾಡಿ ಲ್ಯಾಂಗ್ವೇಜು ಅವ್ರ ಕಾಲರ್ ಹಿಂಗೆ ಹಿಡಿತಾ ಇದ್ದೀನಿ, ಹಿಂಗೆ ಕಾಣಿಸ್ತಾ ಇದೆ, ಅದು ಶಿವರಿಂಗ್ ಕಾಣಿಸ್ತಾ ಇದೆ. ಟಕ್ ಟಕ್ ಅಂದ್ರೆ ನಾಗಣ್ಣ ಸರ್ ಕಟ್ ಅಂದ್ಬಿಟ್ರು. ದೊಡ್ಡ ಶಾಟ್ ಅದು. ಅವಾಗೆಲ್ಲ ಡಿಜಿಟಲ್ ಎಲ್ಲ, ಅವಾಗೆಲ್ಲ ರೀಲ್ ಕ್ಯಾನು 400-500 ಕ್ಯಾನ್ಗಳು ಅವಾಗ 11-12 ಸಾವಿರ ರೂಪಾಯಿ ಅವಾಗ. ಟಕ್ ಕಟ್ ಅಂದ್ಬಿಟ್ರು. ಮತ್ತೆ ಚೇತನ್ ಏನು ಮಾಡ್ತಿದ್ದೀಯ ನೋಡಿಲಿ ಅಂದರು. ನಾನು ಏನು ಸರ್ ಏನಾಯಿತು ನೋಡಿ ಸರ್ ಆಗ್ತಾರೆ ಸರ್, ಭಯ ಆಗ್ತಿದೆ ಸರ್. ಒಂದು 500 ಜನ ಇದ್ದಾರೆ ಸುತ್ತ, ಅವು ಅಂತ ಇದ್ದಾರೆ. ಅದು ಕತ್ತಿಬಿಟ್ಟು ಹಿಡ್ಬೇಕು ಏನಂತ ಒಂದು. ನಾನು ಫಸ್ಟು ವಿಷ್ಣು ಸರ್ ಮುಂದೆ ನಿಂತಿದ್ದೆ ಫಸ್ಟ್ ಟೈಮ್ ನನ್ನ ಲೈಫಲ್ಲಿ, ಬರೀ ಪರದೆ ಮೇಲೆ ನೋಡ್ತಾ ಇದ್ದೆ. ಆಮೇಲೆ ಹಿಂಗೆ ಕರೆದ್ರು ವಿಷ್ಣು ಸರ್. ಅದೇ ತಕ್ಷಣ ಹೊಸಬಾನ ಅಂದರು. ಹ್ಞೂ ಸರ್ ಅಂತಂದೆ. ಏನಿಲ್ಲ, ಪಾತ್ರ ಇನ್ವಾಲ್ವ್ ಆಗು, ಎದುರುಗಡೆ ಯಾರಿದ್ದಾರೆ ಅಂತ ನೋಡ್ಬೇಡ, ಡೈರೆಕ್ಟ್ರ್ ಏನು ಹೇಳ್ತಾರೆ ಅದು ಮಾಡುವುದು, ಇಷ್ಟೇ ಅಂದಿದ್ದವರು. ಮಾಡ್ತೀವಿ ಹೋಗಂದು ಬೆಂತಟ್ಟರು. ಅದು ಎಲ್ಲಿಂದ ನನಗೊಂದು ಫೋರ್ಸ್ ಬಂತು ಗೊತ್ತಿಲ್ಲ. ಸೀದಾ ಮುಂದೆ ನಾಗ ಸರ್ ಟೇಕ್ ತೊಗೊಳ್ಳಿ ಅಂದೆ. ಚೇತನ್ ತಪ್ಪು ಮಾಡಬೇಡಪ್ಪ, ಹೊಡೆದ್ಬಿಡ್ತಾರೆ ಪ್ರೊಡ್ಯೂಸರು, ದೊಡ್ಡ ಕ್ಯಾನ್ ಇದು ಅಂದರೆ ಲೆಂತಿ ಒಂದು ಶಾಟು. ಸೂರಪ್ಪ ಬಾಬು 2-3 ಜನ ಇದ್ದರು.
ಎಲ್ಲ ಹೊಡೆಸ್ಕೊತೀನಿ ತೊಗೊಳ್ಳಿ ಸರ್ ಅಂದೆ. ಅದೇ ಕಾನ್ಫಿಡೆನ್ಸ್ ಬಂದ್ಬಿಡ್ತು ನನಗೆ. ಸೀದಾ ತೊಗೊಂಡು ಮತ್ತೆ ಶಾಪ್ 4-5 ಟಾಟಾ ಸುಮೋ ಬಂದು ಹೇಳಿ ಆಟೋ ಹಾಕಿದ್ದಾಗ ಹೋಗಿ ನಾನು ಡೈಲಾಕೆಲ್ಲ ತಳ್ಬಿಟ್ಟು ಹಿಂಗೆ ಫ್ರೇಮಿಂದ ಆಚದ ಶಾರ್ಟ್ ಓಕೆ ಅಂದ್ಬಿಟ್ರು ನಾಗಣ್ಣ ಸರ್. ಓಡ್ ಬಂದು ನೋಡ್ತೀನಿ ವಿಷ್ಣು ಸರ್ದು ಆಟೋ ಡ್ರೈವರ್ ಶರ್ಟ್ ಹಾಕಿರ್ತಾರೆ ಆಗ್ಬಿಟ್ಟಿತ್ತು. ಎಲ್ಲ ಸರಿ ಮಾಡಿಬಿಟ್ಟೆ ಸಾರಿ ಅಂತಂದೆ. ಚೆನ್ನಾಗಿ ಮುಂದೆ ಬರ್ತೀವಿ ಹೋಗೋ ಅಂತ ಇಷ್ಟೇ ಅಂತಿದ್ದು. ಅವತ್ತು ಆಶೀರ್ವಾದ ಅದಾದಮೇಲೆ ಬ್ರೇಕ್ ಕೊಟ್ಟರು, ಲಂಚ್ ಬ್ರೇಕ್ ಕೊಟ್ಟರು. ನಾನು ಮತ್ತು ಟೆನ್ನಿಸ್ ಕೃಷ್ಣ ಅವರು ಅಲ್ಲಿ ಊಟ ಆಯ್ತಲ್ಲ ಅಲ್ಲಿ ಪಾನ್ ತೊಗೊಳ್ಳೋಣ ಅಂತ ಅಲ್ಲೇ ಚಿಕ್ಕ ಜಾಗ ಅಲ್ಲೇ ನಿಂತ್ಕೊಂಡು ಎಲ್ಲಿಂದೋ ಜನ ಬಂತು ರೀ. ಓ ದಾದಾಗ ಕೈ ಹಾಕ್ತೇನೋ ಈ ರೇಂಜ್ಗೆ ಕಾಲರ್ ಹಿಡಿದಿದ್ದಕ್ಕೆ. ನಾನು ಯಾಕೆ ಟೆನ್ನಿಸ್ ಕೃಷ್ಣ ಹಿಂಗಿದ್ದಾರೆ ಹಂಗೆ ನೋಡಿದೆ, ಯಾಕೆ ಹಿಂಗೆ ಜನ ಹಿಂಗೆ ಬರ್ತಾವ್ರೆ ಅಂತ. ಸರ್ ಯಾರೋ ಹಿಂಗೆ ಬರ್ತಾವ್ರೆ ನಿಮ್ಗೇನು ಕರೆಗೆ ಬರ್ತಾವ್ರ ಅವಾಗ ಹೇ ನಿನಗೆ ಕೊಡೋ ಅಂತಂದ್ರು. ಹೇಳಿದೆ ಅಲ್ಲಿಂದ ಲಿಟ್ರಲಿ ಓಡಿದ್ದೀನಿ ನಾನು. ಓಡು ವಿಷ್ಣು ಸರ್ ಹಿಂದೆ ಬಚ್ಕೊಂಬಿಟ್ಟೆ. ವಿಷ್ಣು ಸರ್ ಊಟ ಮಾಡಿ ಕೂತಿದ್ರು, ಸೀದಾ ಹಿಂದೆ ಕೂತ್ಕೊಂಡ್ಬಿಟ್ಟೆ. ಅಂದ ತಕ್ಷಣ ದಾದಾ ಅಂತ ಅಂತೀವಿ ನಾವು, ದಾದಾ ಅಂತ ಹಿಂಗೆ ಅಂದು ಕೂತ್ಕೊಂಡ್ಬಿಟ್ಟೆ. ಓಡು ಸುಮ್ಮನೆ ಹಿಂಗಂದ್ರು. ಹಿಂಗೆ ಅಂದ ತಕ್ಷಣ ಜನ ಹಂಗೆ ಅಂದ್ಕೊಂಡು ಹೋಗ್ರ ಸಿನಿಮಾ ಕಂಡ ವಾರ ಅಂತಂದರು. ಸಲೀಲು ನನಗೆ ತುಂಬ ಇಷ್ಟ ಆಗೋದು ಅವರು. ಸೊ ಅವಾಗಿಂದ ನಾನು ಅಂದ್ಕೊಂಡೆ ಅವರೇ ನನ್ನ ಗುರು ಅಂತ ಅಂದ್ಕೊಂಡೆ. ಅದಾದಮೇಲೆ ಅವ್ರದ್ದು ಸ್ನೇಹ ಲೋಕಕ್ಕೆ ಸೇರಿಕೊಂಡೆ, ಕ್ರಿಕೆಟ್ ಆಡ್ತಾಯಿದ್ದ ಜೊತೆಲಿ. ಸೊ ಒಡನಾಟ ತುಂಬ ಜಾಸ್ತಿ ಬೆಳೀತು ಅವ್ರ ಜೊತೆ. ಅವ್ರು ಮಾಡೋ ಸಿನಿಮಾಗಳಲ್ಲಿ ಪ್ರತಿ ಭಾನುವಾರ ನಡೀತಾ ಇತ್ತು. ವಿಷ್ಣು ಸರ್ ಹೋದ್ಮೇಲೆ ಒಂದು ದಿವಸ ಸ್ವಲ್ಪ ದಿವಸ ನಡೀತಾ, ಆಮೇಲೆ ಸ್ಟಾಪ್ ಆಯಿತು. ನಮ್ಮ ಶಿವರಾಮಣ್ಣ ಹೋದ್ಮೇಲೆ ಶೋಭರಾಜ್ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ ಅಂತ ಕೇಳ್ಬಿಟ್ವಿ. ಶೋಭರಾಜು, ಶಿವರಾಮಣ್ಣ, ಭಾರತಿ ಮೇಡಮು ಎಲ್ಲ ನಡೆಸ್ತಾ ಇದ್ರು. ನಾವು ಇದ್ರ ಜೊತೆಯಲ್ಲಿ ಯಾವಾಗ ಶಿವರಾಮಣ್ಣ ತೀರ್ಕೊಂಡ್ಮೇಲೆ ಜನ ಒಬ್ಬ ನೆಕ್ಸ್ಟ್ ಸಿನಿಮಾ ಆಫರ್ ಬರೋದಕ್ಕೆ ದಾರಿ ಮಾಡ್ಕೊಡ್ತಾ ಏನಾದ್ರು ಬೆಸ್ಟ್ ಆಫ್ ದ ಮೂವೀಸ್ ಅಂತ ನಿಮಗೆ ಆಫರ್ ಬಂದಿತ್ತು ಅದ್ ನಂತರ ಅದು ವಿಷ್ಣು ಸರ್ ಜೊತೆನೆ ಸಿರಿವಂತ ಸೆಕೆಂಡ್ ಇದೇನೆ ಗ್ಯಾಪ್ ಸಣ್ಣ ಪುಟ್ಟ ಮಾಡಿದೆ. ಬಟ್ ಅಗೇನ್ ಮೇಜರ್ ಹೇಳ್ತಾ ಇದ್ರು. ಮೇಜರ್ ಕ್ಯಾರೆಕ್ಟರು ಅದು ದೊಡ್ಡ ಸಿನಿಮಾ. ರಾಕ್ಲೈನ್ ಸರ್ ಬ್ಯಾನರು, ಮತ್ತು ವಿಷ್ಣು ಸರ್, ಎಸ್ ನಾರಾಯಣ್ ಸರ್ ಡೈರೆಕ್ಟರು, ಎಲ್ಲ ಲೆಜೆಂಡರ್ಸ್ ಇರೋದು. ಆದರೆ ಇಡೀ ಸಿನಿಮಾದ ದೊಡ್ಡ ಇತ್ತು. ಇಡೀ ಸಿನಿಮಾದಲ್ಲಿ ನಂದು ಒಂದೇ ನೆಗೆಟಿವ್ ಕ್ಯಾರೆಕ್ಟರ್, ಕೆಟ್ಟ ಮನೆ ಹಾಳು ಮಾಡೋದು. ಯಾವಾಗ ನೋಡೋದು ಯಾಕಂದ್ರೆ ಬಾರಿಸ್ಬಿಡ್ತಾರೆ ಆ ರೇಂಜ್ಗೆ ಕ್ಯಾರೆಕ್ಟರ್. ನನಗೆ ಮಾಡ್ಬೇಕಾರೆ ಅಂತಾರ ಅನ್ಸ್ಬಿಟ್ಟು ನಂಗೆ ಮಾಡ್ಬೇಕು ಈ ಥರ ಅಂತ. ಸೊ ಆ ಸಿನಿಮಾದಲ್ಲಿ ನನಗೆ ತುಂಬ ಬ್ರೇಕ್ ಕೊಡ್ತು. ಸೊ ನೆಗೆಟಿವ್ ಅಂತ ಶುರು ಆಗಿದೆ ಆ ಸಿನಿಮಾ. ಹಾಂ, ಕಂಪ್ಲೀಟ್ ಸಿನಿಮಾ ನೆಗೆಟಿವ್ ನಾನು ಒಂದೇ ಇತ್ತು. ಒಂದು ಆ ಪಾತ್ರ ನನಗೆ ಇತ್ತು, ಪರ್ಫಾರ್ಮ್ ಹಂಗೆ ಮಾಡಿದ್ದೆ. ಸೊ ಎಲ್ಲೋ ಒಂದು ಕಡೆ ಅದು ನೆಗೆಟಿವ್ ಅಲ್ಲಿಂದ ಶುರು ಆಯಿತು. ಅದಾದಮೇಲೆ ಹೀರೋ ಕ್ಯಾರೆಕ್ಟರ್ ಸ್ಟಾಪ್ ಆಗೋದು, ಬರೀ ನೆಗೆಟಿವ್ಗೆ ಬರೋಕ್ಕೆ ಶುರು ಆಗಿತ್ತು. ಅದಾದ್ಮೇಲೆ ಸತ್ಯಾನಂದ ಅಂತ ಒಂದು ಹೀರೋ ಬಂತು. ಈ ಕಲ್ಸ್ವಾಮಿಗಳು ಹೇಗೆ ಮಾಡ್ತಾರೆ ಅನ್ನೋದು ಜನರಿಗೆ ಅದು ಬಂತು. ಅಲ್ಲಿ ಬಂದಾದ ನಂತರ ಅಲ್ಲಿಂದ ಇಟ್ಟು ಕೆಟ್ಟು ನೆಗೆಟಿವ್ ಶೇಡ್ಸ್. ಸೊ ಅಲ್ಲಿಂದ ನನಗೆ ಕಂಪ್ಲೀಟ್ ವಿಲನ್ ಆಗಿ ಶುರು ಆಯಿತು. ಓಂ ಪ್ರಕಾಶ ಮಾಡೋದೆಲ್ಲ ನಾನು ವಿಲನ್ ಮಾಡ್ತಾ ಇದ್ರು. ದರ್ಶನ್ ಅಪೋಸಿಟ್ ಅವರು ವಿಲನ್ ಮಾಡೋದು, ಇವರೇ ಭಯ ಅವರು ದರ್ಶನ ಭಯ ರೈಟ್. ಆ ಸಿನಿಮಾ ಹೊಡೆದು ಕಳ್ಸಿದೀನಿ, ಮತ್ತೆ ಹೀರೋಯಿನ್ ಕಣ್ಣಕ್ಕೆ ಇಲ್ಲಿ ಬಂದಿದ್ಯಾ ಅಂತ ಹಿಂಗೆ ನಾವು ಜೋಕ್ಸ್ ಮಾಡ್ಕೊಂಡು ಈಗಲೂ ಮದುವೆ ಗಂಡು ಅಂತ ಕರಿತಾ ಇರ್ತಾರೆ ನನಗೆ. ಯಾಕೆ ಈ ಮದುವೆ ಗಂಡು ಒಂದು ಇದನ್ನ ಯಾಕೆ ಬಂತು ಕೇಳಬೇಕು ನಿಮ್ಮ ಸುಮಾರು ಒಂದು 20 ಸಿನಿಮಾ ನಾವು ಮದುವೆ ಗಂಡು ಮಾಡಿದ್ದೀನಿ. ಸೊ ಅದ್ರಲ್ಲಿ ಒಂದು 10 ಸಿನಿಮಾ ದರ್ಶನ ಜೊತೆ ಮಾಡಿದ್ದೀನಿ. ಹೀರೋಯಿನ್ ಮೇಲೆ ಕಣ್ಣು ಹಾಕ್ತೀನಿ, ಹೀರೋ ಬಂದು ಹೊಡಿತಾನೆ, ಒಂದು ಕರ್ಕೊಂಡು ಹೋಗ್ತಾನೆ, ಮದುವೆ ಹೋಗ್ತೀನಿ. ಹೀಗೆ ಎಷ್ಟು ಸಿನಿಮಾಗಳಾಗಿವೆ. ಹೀಗಾಗಿ ಅವ್ರದ್ದು ಓಡಾಟ ಚೆನ್ನಾಗಿತ್ತು, ಅಂಡರ್ಸ್ಟ್ಯಾಂಡಿಂಗ್ ಚೆನ್ನಾಗಿತ್ತು, ಆ್ಯಂಡ್ ವೆರಿ ನೈಸ್ ಪರ್ಸನ್. ಹೀಗಾಗಿ ಎಲ್ಲ ಸಿನಿಮಾಗೂ ನಮಗೇನು ಅವ್ರು ಹೇಳ್ತಾ ಇರಲಿಲ್ಲ. ಆಮೇಲೆ ಸಿನಿಮಾ ಬಿಟ್ಟು ಅವ್ರ ಜೊತೆ ನಾವು ಬೆರೀತಾ ಇದ್ವಿ, ಮಾತಾಡ್ತಾ ಇದ್ವಿ, ಪಾರ್ಟೀಸ್ ಮಾಡ್ತಾ ಇದ್ವಿ. ಒಡನಾಟ ಚೆನ್ನಾಗಿತ್ತು. ಈ ಕಡೆ ಸುದೀಪ್ ಗೋಚರ್ ಕ್ರಿಕೆಟ್ ಆಡ್ತಾ ಇದ್ವಿ ಅವ್ರ ಜೊತೆ. ಸೊ ಇವ್ರ ಜೊತೆ ಒಡನಾಟ ಚೆನ್ನಾಗಿತ್ತು. ಇಬ್ಬರು ನಮಗಂತೂ ಇಬ್ಬರು ಇಷ್ಟ ಆದರು. ಹೀಗಾಗಿ ಆಫ್ಟರ್ ವಿಷ್ಣು ಸರ್ ಹೋದ್ಮೇಲೆ ಕೆಲವು ಕ್ವಾಲಿಟೀಸು ವಿಷ್ಣು ಸರ್ದು ಸುದೀಪ್ ಹತ್ರ ಇತ್ತು. ಆಮೇಲೆ ದರ್ಶನ್ ಇಸ್ ಎ ಗುಡ್, ಅವ್ರು ನೋಡೋಕೆ ರಫ್ ಇರ್ಬೋದು, ಬಟ್ ಇಸ್ ಎ ಗುಡ್ ಹ್ಯೂಮನ್ ಬೀಯಿಂಗ್. ಸೊ ಈಗ ಜಾಸ್ತಿ ಅವ್ರಿಬ್ಬರ ಹತ್ರ ನಾನು ಬೆರ್ತೇನೆ.
ಸೊ ಜಾಸ್ತಿ ಸಿನಿಮಾಗಳನ್ನು ಅವ್ರ ಜೊತೆ ಮಾಡ್ತಾ ಹೋದೆ. ಓಕೆ. ಸೊ ವಿಲನ್ ಅಂತ ಬಂದ್ಬಿಟ್ಟಿದೆ, ಒಂದು ಸಿನಿಮಾ ಒಂದು ವಿಲನ್ ಬೇಕೇ ಬೇಕಿತ್ತು. ಸೊ ಎಲ್ಲೋ ಒಂದು ಕಡೆ ಒಂದು ಪಾತ್ರ ನಮಗೆ ಇರ್ತಿತ್ತು. ಸೊ ಹೀಗಾಗಿ ಕಂಪ್ಲೀಟ್ ವಿಲನ್ ಕಡೆ ಹೋಗೋದು. ಓಕೆ. ಇನ್ನು ಕೋಟಿಗೊಬ್ಬ ಚಿತ್ರದಿಂದ ಕನ್ನಡಿಗರ ಹೃದಯಕ್ಕೆ ಲಗ್ಗೆ ಇಟ್ರಿ, ಫೈನ್. ಬಟ್ ಗಾಂಧಿನಗರದಲ್ಲಿ ನೀವು ನಿಮ್ಮ ನೆಲೆಯನ್ನ ಗುರುತಿಸ್ಕೊಂಡಿದ್ದು ಯಾವಾಗ? ಗುರುತಿಸ್ಕೊಂಡಿದ್ದು ಸಿರಿವಂತನೇ ಒಂದು ಟರ್ನಿಂಗ್ ಪಾಯಿಂಟ್. ಗಾಂಧಿನಗರದಲ್ಲಿ ಎಷ್ಟು ವರ್ಷ ಆಗ್ಬಿಟ್ರಿ ಅದು? ಸಣ್ಣ ಪುಟ್ಟ ಮಾಡ್ತಾ ಇದ್ದು, ಸುಮಾರು ಪಿಕ್ಚರ್ ಮಾಡಿದೆ ನಾನು. ಓಕೆ. ಬಟ್ ಎಲ್ಲೂ ಸಿನಿಮಾ ಟೇಕ್ ಆಫ್ ಆಗಿಲ್ಲ. ನನಗೆ ಮೇನ್ ಮೈನಸ್ ಆಗಿದ್ದು ಅಂದರೆ ಆಗ್ತಾನೆ ಸ್ಪರ್ಶ ಅಂತ ಒಂದು ಸಿನಿಮಾ ರಿಲೀಸ್ ಆಗಿದ್ದು, ಇವ್ರದ್ದು ಸುದೀಪ್ ಅವ್ರದ್ದು. ಅವೆಲ್ಲ ರೇಖಾ ಹೀರೋಯಿನ್ ಆಗಿದ್ರು. ನೀವು ಅದರಲ್ಲೂ ಸ್ಪರ್ಶದಲ್ಲೂ ಫಸ್ಟ್ ಇದರಲ್ಲೇ ಎಂಟ್ರಿ ಆಗಿದ್ದು? ಇಲ್ಲ, ದರ್ಶನ್ ಅವರು ಸುದೀಪ್ ಅವರು ನಾನು ಎಂಟ್ರಿ ಆಗಿದ್ದ ಆ ಟೈಮ್ ಹೆಚ್ಚು ಕಮ್ಮಿ. ಸ್ಪರ್ಶ ಒಂದು ರಿಲೀಸ್ ಆಗ್ತಾ ಇತ್ತು. ಸ್ಪರ್ಶ ರೇಖಾ ಅಂತ ಈಗಲೂ ಕರೀತಾರೆ ಅವಳಿಗೆ. ಅದಾದ ಮೆಜೆಸ್ಟಿಕ್ ಸ್ಪರ್ಶ ರೇಖಾನೇ ಹೀರೋಯಿನ್. ಮೂರನೇ ಸಿನಿಮಾ ನನ್ನ ಜೊತೆ ಇತ್ತು, ಪ್ರೇಮಾಭಿಷೇಕ ಅಂತ, ನಾಗೇಂದ್ರ ಪ್ರಸಾದ್ ಡೈರೆಕ್ಟ್. ಹೀರೋ ಫೋಟೋ ಶೂಟ್ ಎಲ್ಲ ಆಯ್ತು. ಇದೆ ಮಲೇಶ್ವರಂ ಕ್ಲಬ್ ಅಲ್ಲಿ ಫೋಟೋ ಶೂಟ್ ಆಯ್ತು, ಪ್ರೆಸ್ ಮೀಟ್ ಆಯ್ತು. ನಾಳೆ ಬೆಳಗ್ಗೆ ಶೂಟಿಂಗ್. ಅಷ್ಟರಲ್ಲಿ ಪ್ರೊಡ್ಯೂಸರ್ದು ಏನೋ ಪರ್ಸನಲ್ ಪ್ರಾಬ್ಲಮ್ ಆಗಿ ಏನೋ ಆಗಿ ಸಿನಿಮಾ ಸೆಟ್ ಇರಲೇ ಇಲ್ಲ. ಸೊ ಅದು ನನ್ನ ಜೀವನದ ದೊಡ್ಡ ಬ್ಯಾಡ್ ಲಕ್ ಅಂದ್ರೆ ಅದೇ ಅಂತ ಅನ್ಸುತ್ತೆ. ಈಗಲೂ ರೇಖಾ ಸಿಕ್ಕರೆ ಹೇಳ್ತೀನಿ, ಅದೊಂದು ಸಿನಿಮಾ ಅಂತ ಮಾಡಬಾರ್ದಿತ್ತ ನೀನು ಅಂತ ಹೇಳ್ತಾ ಇದ್ದೆ. ಸೊ ಯಾಕಂದ್ರೆ 2 ಸಿನಿಮಾನು ಹಿಟ್ ಆಯ್ತು. ಲಕ್ಕಿ ಅಂತ ಹೇಳ್ಬೋದು, ಏನಾಗ್ತಿತ್ತು ಅನ್ನೋ ಗೊತ್ತಿಲ್ಲ. ಬಟ್ ಇಮ್ಯಾಜಿನೇಷನ್ ಇಟ್ಕೊಳ್ಳೋಣ. ಬಿಕಾಸ್ ನೋಡಿ, ಫಸ್ಟು ಮೆಜೆಸ್ಟಿಕಲ್ಲಿ ದರ್ಶನ್ಗೆ ಸೊ ನಾಯಕಿಯಾಗಿ ಇದು ಮಾಡೋದು ಸೂಪರ್ ಡೂಪರ್. ಸ್ಪರ್ಶ ಸುದೀಪ್ ಇಬ್ರು ಹೀರೋಗಳಿಗೂ ಬ್ರೇಕ್ ಕೊಟ್ಟಿದ್ದೆ ನಮ್ಮ ರೇಖಾ. ಸೊ ಬಹುಶಃ ಮೂರನೇದು ನಿಮ್ಮಲ್ಲೇ ಮುಕ್ತಾಯ ಆಗಿದ್ರೆ ಚೆನ್ನಾಗಿತ್ತು. ಯಾಕಂದ್ರೆ ಆ ಪ್ಯಾರಲಲ್ಲಿ ಅವ್ರಿಬ್ಬರನ್ನ ನೋಡ್ ಮಾಡಿದಾಗ ನೀವು ಯಾವುದೇ ಹೈಟ್ ವೆಯ್ಟ್ ಸ್ಮಾರ್ಟ್ ಇದಕ್ಕೆ ಕಡಿಮೆ ಇರಲಿಲ್ಲ. ಅಲ್ಲಿ ಅನಿಸ್ತು ಲಕ್ನ ಕೊರತೆ ಅನಿಸ್ತಾ ಲಕ್. ಎಸ್, ಅಲ್ಲಿ ನಮಗೆ ಅನಿಸ್ತು ಎಸ್ ಮೇ ಬಿ ದಿಸ್ ಇಸ್ ಮೈ ಫಾಲ್ಟ್. ನಮ್ಗೆ ಲಕ್ ಇಲ್ಲ, ನಮಗೆಲ್ಲ ಇದೆ, ದೇವರೆಲ್ಲ ಕೊಟ್ಟಿದ್ದಾನೆ. ಅದೇ ದೇವ್ರು ಎಲ್ಲಾನು ಕೊಡೋಲ್ಲ, ಅವ್ನು ಯಾವುದೋ ಒಂದು ಕಿತ್ಕೊಂಡಿರ್ತಾನೆ. ಸೊ ಎಲ್ಲ ಬಟ್ ನಮ್ಗೇನು ಬೇಜಾರಿಲ್ಲ. ಯಾಕಂದ್ರೆ ಈ 25 years ಜರ್ನಿ, ಒಂದು 300 ಫಿಲ್ಮ್ಸ್ ಇದೆಯಲ್ಲ, ಅದು ಮಾಡೋದು ಹುಡುಗಾಟ ಅಲ್ಲ. ಅದು ನನ್ನ ನಾನೇ ತಡ್ಕೊತೀನಿ. ಯಾಕೆಂದರೆ ಫಿಲ್ಮಿ ಬ್ಯಾಕ್ಗ್ರೌಂಡ್ ಇಲ್ಲದೆ, ಏನೂ ಇಲ್ದೇ, ಯಾರು ಸಪೋರ್ಟ್ ಇಲ್ದೇ, ಅಂದರೆ 3-4 ಜನ ಸಪೋರ್ಟ್ ಮಾಡಿದ್ದಾರೆ ಇಂಡಸ್ಟ್ರಿಲಿಲ್ಲ ಅಂತ. ತರುಣ್ ಸುಧೀರ್ ಆಗ್ಬೋದು, ಸುಮಾರು ಜನ ಇದ್ದಾರೆ ನನಗೆ. ಬಟ್ ಅಷ್ಟಲ್ಲೇ ಕೆಲವು ಬೆರಳು ಎಣಿಕೆ ಅಷ್ಟೇ. ಬಟ್ ಈ ಒಂದು ಜರ್ನಿಯಲ್ಲಿ ಮಾಡಿಕೊಂಡು ಬೈಸ್ಕೊಂಡು ಹೊಟ್ಟೆ ಹಸ್ಕೊಂಡು ಇನ್ಸಲ್ಟ್ಗಳನ್ನ ತಡ್ಕೊಂಡು ಎಲ್ಲ ಹೊಟ್ಟೆಗೆ ಹಾಕ್ಕೊಂಡು ಆ ಜರ್ನಿ ಮಾಡಿದೀವಲ್ಲ, ಅದು ಹಿಂದೆ ತಿರುಗಿ ನೋಡಿದಾಗ ಕಣ್ಣಲ್ಲಿ ನೀರು ಬರುತ್ತೆ. ಆಮೇಲೆ ನನ್ನ ಬೆನ್ನು ನಾನೇ ತಡ್ಕೊತೀನಿ. ಇಷ್ಟವರೆಗೂ ಬಂದಿದ್ದೀನಿ. ಯಾಕಂದ್ರೆ ನಾನು 20-25 ವರ್ಷದಿಂದ ನನ್ನ ಜೊತೆ ಬಂದವರು 4 ಜನ ಇದ್ದೀವಿ ನಾವು. ಅದ್ರಲ್ಲಿ ಯಾರೂ ಇಲ್ಲ ಇಂಡಸ್ಟ್ರಿಯಲ್ಲಿ. ಸನ್ಮಾನ ಸಿಗೋಕ್ಕೂ ಮುಂಚೆ ಅಪಮಾನ ಅವಮಾನಗಳನ್ನು ಎದುರಿಸ್ಬೇಕಾಗಿರುತ್ತೆ. ಬಟ್ ನಿಮಗೆ ತುಂಬ ನೋವಿನ ಸಂಗತಿ ಅಂದರೆ, ಯಾಕೆ ಬಂದೆ ನಾನು ಈ ಸಿನಿ ಫೀಲ್ಡ್ಗೆ ಅಂತ ಅನಿಸಿದ್ದು ಯಾವಾಗ, ಯಾವ ಸನ್ನಿವೇಶ? ಯಾಕರು ಬನ್ನು ಅಂತ ಅನಿಸಿದ್ದ? ಎಸ್. ನನಗೆ ಸ್ವಲ್ಪ ಕೋಪ ಜಾಸ್ತಿ. ಯಾರ ಬೇರೆ ಸರಿಯಾಗಿ ವಾಪಸ್ ಕೊಡ್ತೀನಿ ನಾನು. ಓಕೆ. ಯಾರೋ ಮಾಡಿದ ತಪ್ಪಿಗೆ ಡೈರೆಕ್ಟರ್ ನಾನು ಬೈದಾಗ ಬೌನ್ಸ್ ಮಾಡೋಕ್ಕಾಗಲ್ವಲ್ಲ, ಅವಾಗ ಬೇಕಿತ್ತು ಹೇಗಿದ್ದು ಅಂತ ಅನಿಸ್ತು ನನಗೆ. ಓಕೆ. You can't show what you are. You can't show what you are. Yes. ಯಾಕಂದ್ರೆ ನಮ್ದು ಬ್ಯಾಕ್ಗ್ರೌಂಡ್ ಎಲ್ಲ ಭಾಳ ರಫ್ ಆಗಿತ್ತು. ಕಾಲೇಜು ಭಾಳ ಇತ್ತು ಅವಾಗ. ಪ್ರೊಫೆಷನ್ಗೋಸ್ಕರ ನಾವು ಬಂದಾಗ ಒಂದು ಸಿನಿಮಾ ಮಾಡ್ಬೇಕಾದ್ರೆ ಒಂದು ದೊಡ್ಡ ಡೈರೆಕ್ಟ್ರು, ದೊಡ್ಡ ಹೀರೋಯಿನ್ ತಪ್ಪು ಮಾಡಿದಾಗ ಆ ಡೈರೆಕ್ಟರ್ ನನಗೆ ಬೈತಾ ಇದ್ದ. ಎಲ್ಲಿವರೆಗೂ ಬೈತಾ ಇದ್ದ ಅಂದರೆ ಕೆಟ್ಟದಾಗಿ ಬೈತಾ ಇದ್ದ. ಕಾರಣ ಏನೂ ಇಲ್ಲ. ಹೀರೋಯಿನ್ ಬೈಯಕ್ಕಾಗಲ್ವಲ್ಲ. ಸೊ ಇಟ್ ವಾಸ್ ಹೀರೋಯಿನ್ ಓರಿಯೆಂಟೆಡ್ ಸಿನಿಮಾ. ನೀವೇ ಬಲಿಪಶು ಆಗ್ತಾ ಇದ್ರಿ. ಹೊಸಬ ನಾನು. ಹೊಸಬ ಅನ್ನೋ ಕಾರಣಕ್ಕೆ ಅವ್ರಿಗೇನು ಹೇಳ್ಬೇಕು ನನಗೆ ಬೈಯೋರು. ಸೊ ಏನಾಯ್ತು, ಒಂದ್ಸಲ
ಆ ಪೊಸಿಷನ್ ಕ್ಯಾಮ್ರಾಮನ್ ಪೊಸಿಷನ್ ಕೊಟ್ಟರು ಮಾನಿಟರ್ ಮಾಡಿದ್ವಿ. ಪೊಸಿಷನ್ ಕೊಟ್ಟಾಗ ಅವಾಗ ಅವರು, ಯಾಕಂದ್ರೆ ಹೆಸರು ಹೀರೋಯಿನ್ ಮತ್ತು ಡೈರೆಕ್ಟ್ ಹೆಸರು ಹೇಳೋದು ಬೇಡ, ನಾನು ಹೇಳ್ತಾ ಇದ್ದೀನಿ ಅನುಭವ. ಸೊ ಅವಾಗಂದ್ರೆ ನನಗೆ ಚೇತನ್ ನನಗೆ ಲೈಟ್ ಸಿಗ್ತಾ ಇಲ್ಲ, ನೀನು ಹಂಗೆ ಬಾ, ನಾನು ಹಿಂಗೆ ಬರ್ತೀನಿ ಅಂತ ನಾವು ಮಾತಾಡ್ಕೊಂಡಿದ್ವಿ. ಸರಿ ಟೇಕ್ ಟೈಮಲ್ಲಿ ಅವ್ರು ಬಂದಾಗ ಮತ್ತೆ ಡೈರೆಕ್ಟ್ರು ಬೈದ್ಬಿಟ್ರು, ಬೈಕ್ ಬೋಳಿ ಮಗನೇ ಎಲ್ಲ ಈ ವರ್ಡ್ ಹೇಳಿದ್ದು. ಹೆಂಗೆ ಬಂದಿದ್ಯಾ ಅವಾಗ ಅವರು, ಅವ್ನಿಗೆ ಬೈಬೇಡಿ, ನಾನು ಹೇಳಿದ್ದು, ನನಗೆ ಲೈಟ್ ಕಟ್ ಆಗ್ತಿದೆ ಅಂತ ನಾನು ಹೇಳಿದ್ದು ಅಂತ. ಅವಾಗ ಅಂದರು, ಓ ಮೇಡಮ್ ನೀವು ಹೇಳಿದ್ರಾ, ಹಾಂ ಓಕೆ ಓಕೆ ಅಂದರು. ಅದು ನನಗೆ ಬೇಕಿತ್ತು ನನಗಿದು, ಅದೊಂದು ತರ್ಕೊಂಡು ಅದೇ ಸಿನಿಮಾ ಒಂದು ಪೆಟ್ರೋಲ್ ಬಂಕಲ್ಲಿ ರೈನ್ ಎಫೆಕ್ಟು, ಪೆಟ್ರೋಲ್ ಬಂಕಲ್ಲಿ ಪೆಟ್ರೋಲ್ ಹಾಕ್ತಾ ಇರ್ತೀನಿ ಸೀನಲ್ಲಿ ಹಾಕ್ದಾಗ ಫಸ್ಟ್ ವಿತೌಟ್ ರೈನು ಏನು ಮಾಡ್ತೀವಿ ಅಂತ ತೋರಿಸಿದ್ವಿ. ಆ ಡೈಲಾಗ್ ಹೇಳ್ತೀನಿ, ಪೆಟ್ರೋಲ್ ಹಾಕ್ತೀನಿ, ಮಾರ್ತೀವಿ ನನಗೆ ಹಾಕಿ ಅವಾಗೇನು ಮಾಡೋದು, ಮಾನಿಟರ್ ಮಾಡಿದಾಗ ಕರೆಕ್ಟ್ ಎಸ್ ಇದು ಹೆಂಗೆ ಮಾಡಬೇಕು ಅಂದ್ರೆ ಎಲ್ಲ ಓಕೆ. ರೈನ್ ಅಂದರು, ರೈನು ಬಿಟ್ಟರು, ಆ ರೈನಲ್ಲಿ ನಿಮಗೆ ಕೇಳಿಸಲ್ಲ, ನಿಮ್ಗೇನು ಹೇಳ್ತಾರಲ್ಲ ಕೇಳಿಸಲ್ಲ. ಸೊ ಇಲ್ಲಿ ನಾವು ಏನು ಮಾನಿಟರ್ ಮಾಡಿದ್ವಿ, ವಿತೌಟ್ ರೈನ್ ಮಾನಿಟರ್ ಮಾಡಿದ್ವಲ್ಲ, ಆ ವಿತ್ ರೈನು ಟೇಕ್. ಸೊ ವಿತ್ ರೈನ್ ಟೇಕ್ ಅಂತ ನಾವು ಏನು ಮಾನಿಟರ್ ಮಾಡಿದ್ವಿ ಅದನ್ನೇ ಮಾಡಿದೆ. ಇವ್ರು ಎಕ್ಸ್ಟ್ರಾ ಏನೋ ಹೇಳೋಕ್ಕೆ ಕಿರ್ಚಿದ್ದಾರೆ, ಆ ನೀರಲ್ಲಿ ನನಗೆ ಕೇಳಿಸಿಲ್ಲ. ಕೇಳಿಸೋಣ ಆದಮೇಲೆ ನಾನು ಏನು ಹೇಳಿದ್ರು, ಆ ಸೀನ್ ಮುಗಿಸಿದ ತಕ್ಷಣ ರೈನ್ ಆಫ್ ಆಯಿತು. ರೈನ್ ಆಫ್ ಆದ ತಕ್ಷಣ ಸುಳ್ಳು ಇವಾಗ ಗೊತ್ತಾಗೋದ್ರೆ ಹೇಳಂದ್ಬಿಟ್ಟ. ನನಗೆ ಅಲ್ಲಿಗೆ ಮುಗೀತು. ನಂದು ಏನು ಟೆಂಪರ್ ಇತ್ತಲ್ಲ ಕಳ್ಕೊಂಡೆ. ಗನ್ ತೊಗೊಂಡೆ, ದೊಡ್ಡ ಡೈರೆಕ್ಟರ್ ಅವನು. ಆ ಪೆಟ್ರೋಲ್ ಗನ್ ತೊಗೊಂಡು ಅವ್ನು ಗುಡಿಯೋಕೆ ಹೋಗ್ಕೊಂಡು ಕೆಳಗೆ ಮೇಲೆ ಬಿಸಾಕ್ತೆ ಆನ್ ಕ್ಯಾಮ್ರಾ. ಹಿಂಗೊಂದು ತರ್ಕೊಂಡಿದೆ ನನಗೆ. ತರ್ಕೊಂಡು ಅವಾಗ ಅನಿಸ್ತು, ಯಾಕ್ರೆ ಇಂಡಸ್ಟ್ರಿಗೆ ಬಂದೆ, ಬೇಕಿರಲ್ಲ ನನಗಿದು ಅಂತ ಅನಿಸ್ತಾ. ಅವಾಗ ಅನಿಸ್ತು ಇಷ್ಟೆಲ್ಲ ಆಯ್ತು ಅನಿಸ್ತು. ಆಮೇಲೆ ಯಾರೋ ಒಬ್ಬ ತಪ್ಪು ಮಾಡೋದಕ್ಕೆ ನನ್ನ ಕರಿಯರ್ನಾಗ ನಾನು ಮಾಡ್ಕೋಬೇಕು, ಇರಲಿ ಸತ್ರು ಇದರಲ್ಲೇ ಸಾಯನ ಅಂದ್ಬಿಟ್ಟು ನುಗ್ಗಿದೆ. ಅಲ್ಲಿಂದ ಸಿನಿಮಾ ಪ್ರತೀಕಾರ ಏನಾದ್ರು ಅವರು ತಗೊಂಡಿದ್ರು, ಪ್ರತೀಕಾರ ಹೋಯ್ತು, ಅಲ್ಲಿ ಒಂದು ಕಂಪ್ಲೇಂಟ್ ಹೋಯ್ತು, ಹೋಗಿ ಮಾತಾಡಿದೆ, ಎಲ್ಲ ಸರಿ ಹೋಯ್ತು. ಮತ್ತೆ ಮುಂದಿನ ಚಿತ್ರದಲ್ಲಿ ಅವರೊಂದಿಗೆ ನಟಿಸ್ಬೇಕು. ಅದೇ ಲಾಸ್ಟು ನನ್ನ ಪಾತ್ರ ಆ ಬ್ಯಾನರ್ ಮತ್ತೆ ಇನ್ನೊಂದು ಸಿನಿಮಾ ಮಾಡಿದೆ. ಪ್ರೊಡ್ಯೂಸರ್ ವಾಸ್ ಗುಡ್ ವಿತ್ ಮೀ, ಬಟ್ ನಾಟ್ ಡೈರೆಕ್ಟರ್. ಓಕೆ. ಡೈರೆಕ್ಟರ್ ಇಲ್ಲ, ಈಗಲೂ ಒಂದು ಕೇರೆ ಮಾಡಲ್ಲ ಡೈರೆಕ್ಟರ್ನ, ಆಗಲ್ಲೇ ಅಂತೀನಿ. ಯಾಕಂದ್ರೆ ನನಗೆ ಅಷ್ಟು ಅವಮಾನ ಮಾಡಿದ ಮನುಷ್ಯ, ನಂದೇನೋ ಅವಶ್ಯಕತೆ ಇಲ್ಲ. ಅವರದ್ದು ಕ್ಯಾರೆಕ್ಟರ ಅಥವಾ ಅವತ್ತು ಅದೇ ಅವರೆಲ್ಲ ಪ್ರೊಸೆಷನ್ನ ನಿಮ್ಮ ಮೇಲೆ ಈಸ್ ಅ ವೆರಿ ಬಿಗ್ ಡೈರೆಕ್ಟ್ರು, ಗೊತ್ತಾಯ್ತಾ? ಓಕೆ. ನೀನು ಡೈರೆಕ್ಟರ್ ಆಗಿರ್ಬೋದು, ಅವ್ರ ರೆಸ್ಪೆಕ್ಟ್ ಇರ್ಬೇಕು ಯಾವಾಗಲೂ. ಪ್ರೆಸೆಂಟ್ ಚಾಲ್ತಿಲಿ ಇದ್ದಾರಾ ಅದನ್ನು ಕೇಳ್ಬಿಟ್ರೆ? ಚೆನ್ನಾಗೇ ಇಲ್ಲ, ಆಲ್ಮೋಸ್ಟ್ ಫೇಡ್ ಆಗಿದೆ. ಇತ್ತು ಸುದೀಪ್ ಪಿಕ್ಚರ್ ಎಲ್ಲ ಮಾಡಿದ್ದಾರೆ. ಸುದೀಪ್ ಪಿಕ್ಚರ್ ಎಲ್ಲ ಮಾಡಿದ್ದಾರೆ. ಓಕೆ. ಅದೆಲ್ಲ ಮಾಡಿದ್ದಾರೆ. ಯಾವ ಸಿನಿಮಾದ ವೇಳೆ ಇದು ಅಂತ ತಿಳ್ಕೊಬಹುದಾ? ಸಿನಿಮಾದ ಹೆಸರು ಅಂತ ಕೇಳಿದ ಮತ್ತೆ ಮುಗಿದೋದ ಕಥೆಗಳನ್ನ ಮತ್ತೆ ಹೇಳೋ. ಬಟ್ ನನ್ನ ಎಕ್ಸ್ಪೀರಿಯನ್ಸ್ ಹಿಂಗಾಗಿತ್ತು ಅಂತ ಹೇಳಿ. ಬಟ್ ಆ ಬ್ಯಾನರ್ ಹತ್ರ ನಾನು ಚೆನ್ನಾಗಿ ಇದ್ದೀನಿ, ಈಗಲೂ ಚೆನ್ನಾಗಿ ಮಾತಾಡ್ತೀನಿ. ಅವ್ರದ್ದು 1-2 ಸಿನಿಮಾ ಮಾಡಿದ್ದೀನಿ. ಹೌದು, ಕರೆಕ್ಟ್. ಯಾಕೆಂದ್ರೆ ಆ ಡೈರೆಕ್ಟ್ರು ದುಡ್ಡು ತಿಂದಿದ್ದ, ನಂದು ಪೇಮೆಂಟ್ ಅವನು ತಿಂದಿದ್ದ. ನಾನು ಹೋಗಿ ಪ್ರೊಡ್ಯೂಸರ್ ಕೇಳಿದಾಗ, ಚೇತನ್ ಪೇಮೆಂಟ್ ತೊಗೊಂಡಿದ್ದೀರೋ, ಅವ್ನು ಡೈರೆಕ್ಟ್ ಲಿಸ್ಟ್ ಕೊಟ್ಟ, ಆ ಲಿಸ್ಟಲ್ಲಿ ನನ್ನ ಹೆಸರಾಗ ಚೇತನ್ ಇಷ್ಟು ಇಸ್ಕೊಂಡಿದ್ದಾನೆ ಅಂತ. ಸೊ ಆ ಮಾತು ವಾಪಸ್ ಕೊಟ್ಟೆ ಅವನಿಗೆ. ಏನು ಬೈದ್ನಲ್ಲ, ಆ ಮಾತು ವಾಪಸ್ ಕೊಟ್ಟೆ. ನಾನು ಇಟ್ಕೊಳ್ಳಲ್ಲ ಯಾರ್ದು, ಇಟ್ಕೋ, ನನ್ನ ಪೇಮೆಂಟ್ ನಿನ್ನ ಭಿಕ್ಷೆ ಹೋಗಿ ಇಟ್ಕೊ ಅಂದೆ. ಓಕೆ.